ಓಕೆ, ಎಲ್ರಿಗೂ ನಮಸ್ಕಾರ. ಯಾರ್ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಯಾರ್ಯಾರಿಗೆಲ್ಲ ರೆಸಿನೇಟ್ ಆಗುತ್ತೋ ಕಂಪ್ಲೀಟ್ ವಾಚ್ ಮಾಡ್ಬೋದು, ಯಾರ್ಯಾರಿಗೆಲ್ಲ ರೆಸಿನೇಟ್ ಆಗಲ್ವೋ ಸ್ಕಿಪ್ ಕೂಡ ಮಾಡ್ಬೋದು. ಓಕೆ, ಇವತ್ತಿನ ರೀಡಿಂಗು ಈ ಒಂದು ವಾರದಲ್ಲಿ, ಈ ಒಂದು 7 ದಿನದಲ್ಲಿ ನಿಮ್ಮ ವ್ಯಕ್ತಿಯಿಂದ ಯಾವ ರೀತಿಯ ಮೆಸೇಜ್ ಬರ್ಬೋದು, ನೀವು ಏನಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ, ಅದು ನಿಮಗೆ ಸಿಗುತ್ತಾ ಅನ್ನೋದು ಇವತ್ತಿನ ಕ್ಲಾರಿಟಿ ಆಗಿರುತ್ತೆ. ಈ ಒಂದು ವಾರದಲ್ಲಿ ನೀವು ಬಯಸಿದ್ದು ಸಿಗುತ್ತಾ, ನಿಮ್ಮ ವ್ಯಕ್ತಿಯಿಂದ ಯಾವ ಮೆಸೇಜ್ ಬರುತ್ತೆ, ಸಂಪರ್ಕ ಆಗುತ್ತಾ ಅನ್ನೋದು ಇಲ್ಲಿ ಕ್ಲಾರಿಟಿ ಆಗಿರುತ್ತೆ. ಓಕೆ, ನಿಮಗೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂತ ಅಂದರೆ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಿ ವಾಟ್ಸಪ್ ಕಾಲ್ ಮಾತ್ರ ಇರುತ್ತೆ. ವಾಟ್ಸಪ್ ಕಾಲ್ ಮಾಡ್ಬೋದು, ಇಲ್ಲಾಂದರೆ ನೀವು ಮೆಸೇಜ್ ಆದರೂ ಹಾಕ್ಬೋದು. ನಾರ್ಮಲ್ ಕಾಲ್ಸು ಇರೋದಿಲ್ಲ, ನೀವು ಮೆಸೇಜ್ ಹಾಕಬೇಕಾಗುತ್ತೆ. ನನ್ನ ಮೆಸೇಜಲ್ಲಿ ನಿಮಗೆ ರಿಪ್ಲೈ ಮಾಡಿ. ಈ ಒಂದು ಇವತ್ತಿನ ಎನರ್ಜಿನ ನೀವು ರಿಸೀವ್ ಮಾಡೋಕ್ಕೆ ಥ್ಯಾಂಕ್ ಯು 1111 ಅಂದ್ಬಿಟ್ಟು ಕಮೆಂಟ್ ಮುಖಾಂತರ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ನೀವು ಬಯಸಿದ್ದು ಈ ವಾರದಲ್ಲಿ ಸಿಗುತ್ತಾ, ನಿಮ್ಮ ವ್ಯಕ್ತಿಯಿಂದ ಯಾವ ರೀತಿಯ ಮೆಸೇಜ್ ಬರ್ತಾ ಇದೆ ಅನ್ನೋದು ಇವತ್ತಿನ ಕ್ಲಾರಿಟಿಯಾಗಿ ನೋಡೋಣ. ಓಕೆ, ನಿಮ್ಮ ವ್ಯಕ್ತಿಯನ್ನು ನೆನಪು ಮಾಡ್ಕೊಳ್ತಾ, ಅವರ ಹೆಸರನ್ನು ನೆನಪು ಮಾಡ್ಕೊಳ್ತಾ ಈ ಒಂದು ರೀಡಿಂಗನ್ನು ನೋಡಿ. ಓಕೆ, ಈ ಒಂದು ರೀಡಿಂಗನ್ನು ನೋಡಿ. ಥ್ಯಾಂಕ್ ಯು 1111 ಅಂದ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಓಕೆ, ಈ ಒಂದು ರೀಡಿಂಗಲ್ಲಿ ನಿಮಗೆ ಇಲ್ಲಿ ಫಸ್ಟ್ ಜಡ್ಜ್ಮೆಂಟ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಜೀವನದಲ್ಲಿ ಒಂದು ತಿರುವು, ಮಹತ್ವವಾದ ತಿರುವು ಅಂತಲೇ ಹೇಳ್ಬೋದು. ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ತುಂಬ ಗಂಭೀರವಾಗಿ ಯೋಚನೆಯನ್ನು ಮಾಡ್ತಾ ಇದ್ದಾರೆ. ಹಿಂದೆ ನಿಮ್ಮಿಬ್ಬರಲ್ಲಿ ಏನೇನು ತಪ್ಪುಗಳು ಆಗಿತ್ತು ಅದೆಲ್ಲನೂ ಕೂಡ ಸರಿ ಮಾಡ್ಕೊಳ್ಳೋ ಅಂಥ ಒಂದು ಮನಸ್ಥಿತಿಗೆ ಅವರು ಬಂದಿದ್ದಾರೆ ಅನ್ನೋದು ಇಲ್ಲಿ ಕ್ಲಾರಿಟಿ ಕಾಣ್ತಾ ಇದೆ. ಹಾಗಾಗಿ ನಿಮಗೆ ಅವರು ಒಂದು ಭೇಟಿಯನ್ನು ಆಗಬೇಕು ಅನ್ನೋದು ಇಲ್ಲಿ ಕ್ಲಾರಿಟಿಯನ್ನು ಕಾಣ್ತಾ ಇದೆ. ಓಕೆ, ನಿಮ್ಮ ವ್ಯಕ್ತಿ ಒಂದು ಆತ್ಮವಿಶ್ವಾಸದಿಂದ ಮುಂದೆ ನಾನು ಬರಲೇಬೇಕು, ನಿಮ್ಮನ್ನು ಮಾತಾಡಿಸ್ಲೇಬೇಕು, ನನ್ನ ತಪ್ಪಿನ ಅರಿವು ನನಗಾಗಿದೆ, ಅದನ್ನೆಲ್ಲ ನಿಮ್ಮ ಹತ್ರ ಹೇಳ್ಕೊಬೇಕು, ನನ್ನ ಆಸೆಗಳ ಹೇಳ್ಕೊಬೇಕು, ನಾನು ಸರಿ ಮಾಡ್ಕೊಬೇಕು ಈ ಒಂದು ಸಂಬಂಧದಲ್ಲಿ ಅನ್ನೋದು ಕೂಡ ಇಲ್ಲಿ ಕ್ಲಾರಿಟಿ ಆಗಿದೆ. ಬಹಳ ದಿನಗಳಿಂದ ನಿಮ್ಮ ಸಂಬಂಧದ ಬಗ್ಗೆ ಯೋಚಿಸ್ತಾ ಇದ್ದರು, ಆದರೆ ಅವರು ಮುಂದೆ ಬರೋಕ್ಕೆ ಖಂಡಿತವಾಗ್ಲೂ ಆಗ್ತಾ ಇರಲಿಲ್ಲ. ಆದರೆ ಇವಾಗ ತಕ್ಷಣಕ್ಕೆ ನಾನು ಖಂಡಿತ ನಿಮ್ಮನ್ನು ಭೇಟಿ ಆಗಬೇಕು ಅಂತ ಮುಂದೆ ಹೆಜ್ಜೆನ ಇಟ್ಟಿದ್ದಾರೆ ಅನ್ನೋದು ಇಲ್ಲಿ ಕ್ಲಾರಿಟಿ ಕಾಣ್ತಾ ಇದೆ. ನಂತರದಲ್ಲಿ ಒಳಗೆ ಒಂದು ಮೌನವನ್ನು ಆವರಿಸಿದೆ. ಒಳಗೆ ನಿಮ್ಮನ್ನು ನೆನಪು ಮಾಡ್ಕೊಳ್ಳೋದಿರ್ಬೋದು, ಮತ್ತು ನಿಮ್ಮ ಜೊತೆ ಕಳೆದ ಆ ಕ್ಷಣಗಳಾಗಿರ್ಬೋದು, ನಿಮ್ಮ ಜೊತೆ ಮಾತಾಡಿರೋಂಥದ್ದು, ಮತ್ತು ಪಶ್ಚಾತ್ತಾಪ ಅನ್ನೋದು ಅವ್ರಿಗೆ ಕಾಣ್ತಾ ಇದೆ. ನೀವಿಲ್ಲಿ ನೋಡ್ಬೋದು, ಅವರ ಲೈಫಲ್ಲಿ ಪಶ್ಚಾತ್ತಾಪ ಅನ್ನೋದು ಕೂಡ ಇಲ್ಲಿ ಕ್ಲಾರಿಟಿ ಬಂದಿದೆ. ಆದರೆ ನಿಮ್ಮಿಬ್ಬರು ಹಿಂದೆದು ಒಂದು ಸ್ವಲ್ಪ ಗೊಂದಲ ಇರೋದ್ರಿಂದ ಹಂಗಾಗಿ ಒಂದು ಸಂಬಂಧದಲ್ಲಿ ತಡೆ ಆಗ್ತಾ ಇದೆ ಅನ್ನೋದು ಇಲ್ಲಿ ಕ್ಲಾರಿಟಿ ಬಂದಿದೆ. ಅಂದರೆ ಇಲ್ಲಿ ನೀವು ಯೋಚನೆ ಮಾಡ್ತಾ ಇದ್ದೀರಾ, ನನ್ನನ್ನು ಇವರು ಬಿಟ್ಬಿಡ್ತಾರಾ, ಮತ್ತು ನನಗೆ ಇವರು ಮತ್ತೆ ಸಿಗ್ತಾರಾ, ಮತ್ತು ಈ ಸಂಬಂಧ ಸರಿ ಹೋಗುತ್ತಾ ಅನ್ನೋದು ನಿಮ್ಮ ಎಷ್ಟೋ ಜನದ ಒಂದು ಮನಸ್ಥಿತಿ ಆಗಿದೆ. ಅವರು ಬರ್ತಾರಾ, ಮಾತಾಡಿಸ್ತಾರಾ, ನನ್ನ ಜೊತೆ ಮತ್ತೆ ಕಾಂಟ್ಯಾಕ್ಟ್ ಆಗ್ತಾರಾ ಅನ್ನೋದು ಇಲ್ಲಿ ನಿಮ್ಮ ಮನಸ್ಥಿತಿ ಆಗಿದೆ. ಆದರೆ ಅಲ್ಲಿ ಅವರ ಒಂದು ಎನರ್ಜಿಲಿ ಕಾಣ್ತಾ ಇರೋದು, ನಿಮ್ಮ ವ್ಯಕ್ತಿ ಅಡೆತಡೆಗಳಾಗಿರ್ಬೋದು, ಒತ್ತಡ ಇದ್ದರೂ ಕೂಡ ಈ ಸಂಬಂಧ ಕೈ ಬಿಡಲ್ಲ, ನಾನು ಏನೇ ಒಂದು ಸಮಸ್ಯೆ ಆದ್ರೂ ಕೂಡ ದಾಟಿ ಅದನ್ನು ನಾನು ಮುಂದೆ ಪ್ರಯತ್ನ ಪಡ್ತೀನಿ ಅನ್ನೋದು ಅವರ ಕ್ಲಾರಿಟಿ ಆಗಿದೆ. ನಂತರದಲ್ಲಿ ಮಾತುಕತೆ ಶುರುವಾಗೋವಂಥದ್ದು, ಹೊಂದಾಣಿಕೆ ಆಗೋವಂಥದ್ದು, ಮತ್ತೆ ಸಂಬಂಧ ಕಟ್ಕೊಳ್ಳೋ ಅಂಥದ್ದು, ಸಂಪರ್ಕ ಮಾಡೋ ಅಂಥದ್ದು, ಸಮಸ್ಯೆಗಳನ್ನ ಬಗೆಹರಿಸೋದು. ಅಂದರೆ ಇಲ್ಲಿ ನೋಡ್ಬೋದು 3 ಜನ ವ್ಯಕ್ತಿಗಳು ಅವರ ಒಂದು ಸಮಸ್ಯೆಗಳನ್ನ ಅವರೇ ಪರಿಹಾರ ಮಾಡ್ಕೊತಾ ಇದ್ದಾರೆ. ಹಾಗಾಗಿ ನಿಮ್ಮ ಸಮಸ್ಯೆಗಳನ್ನ ನೀವು ಪರಿಹಾರ ಮಾಡಿಕೊಂಡು ಬರೋ ಅಂಥದ್ದು ಅಲ್ಲಿ ಕಾಣ್ತಾ ಇದೆ. 7 ದಿನದೊಳಗೆ ನಿಮ್ಮ ವ್ಯಕ್ತಿಯಿಂದ ಸಂಪರ್ಕ ಅಥವಾ ಒಂದು ಸಂದೇಶ ಕಾಣ್ತಾ ಇದೆ.
ಮ್, ಮತ್ತೆ ಸಂಬಂಧದಲ್ಲಿ ಸರಿಪಡಿಸೋಣ ಅನ್ನೋ ಒಂದು ರೀತಿಯಲ್ಲಿ ಅವರು ನಿಮ್ಮನ್ನು ಸಂಪೂರ್ಣವಾಗಿ ಮರ್ತಿಲ್ಲ, ಮತ್ತೆ ನಿಮ್ಮ ಜೀವನಕ್ಕೆ ಬರ್ತಾರೆ ಅನ್ನೋದು ಇಲ್ಲಿ ಕ್ಲಾರಿಟಿ ಕಾಣ್ತಾ ಇದೆ. ಹಾಗಾಗಿ ಸ್ವಲ್ಪ ದಿನ ತಾಳ್ಮೆಯಿಂದ ನೀವು ಇರಿ, ಅವರು ಇರಿ. ಖಂಡಿತ ಈ ಒಂದು ಸಂಬಂಧದಲ್ಲಿ ಒಂದು ಒಳ್ಳೆಯ ಆ, ಜೀವನ ಇದೆ ಅನ್ನೋದು ಇಲ್ಲಿ ಕ್ಲಾರಿಟಿ ಆಗಿದೆ. ಹಾಗಾಗಿ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.